ಮೈನಿಂಗ್ ಡಂಪಿಂಗ್ ಕಾರ್ಯ ನಡೆಯುತ್ತಿದ್ದ ಸ್ಥಳಕ್ಕೆ ಜಿಲ್ಲಾ ಉಪವಿಭಾಗಾಧಿಕಾರಿ ಮೊಹಮ್ಮದ್ ಜಿಲಾಲ್ ಭೇಟಿ. ಸ್ಥಳ ಪರಿಶೀಲನೆ. ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಪಾವಗಡ ರಸ್ತೆಯ ರೈಲ್ವೆ ನಿಲ್ದಾಣದ ಬಳಿ ಮೈನಿಂಗ್ ಕಾರ್ಯ ನಡೆಯುತ್ತಿರುವುದರಿಂದ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಬಿಜೆಪಿ ಹಾಗೂ ಸಾರ್ವಜನಿಕರು ಈ ಹಿಂದೆ ಪ್ರತಿಭಟನೆ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಸೋಮವಾರ ಜಿಲ್ಲಾ ಉಪವಿಭಾಗಾಧಿಕಾರಿ ಮೊಹಮ್ಮದ್ ಜಿಲಾನ್ ಮೈನಿಂಗ್ ಡಂಪಿಂಗ್ ಕಾರ್ಯ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ರೈಲ್ವೆ ಅಧಿಕಾರಿಗಳು ಹಾಗೂ ಪ್ರಕಾಶ್ ಸ್ಟೀಲ್ ಕಂಪನಿ ಸಿಬ್ಬಂದಿಗಳೊಂದಿಗೆ ಹಾಗೂ ಸುತ್ತಮುತ್ತಲಿನ ನಾಗರಿಕರೊಂದಿಗೆ ಚರ್ಚೆ ನಡೆಸಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹಾನ್ ಪಾಷಾ, ಯೋಜನಾ ನಿರ್ದೇಶಕಿ ರೇಷ್ಮಾ ನಗರ್, ವೃತ್ತ ನಿರೀಕ್ಷಕ ಕೆ ಕುಮಾರ್, ಪೌರಾಯುಕ್ತ ಜಗ್ಗಾರೆಡ್ಡಿ, ಲೋಹಿತ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಆಮೇಲೆ ರೈಲ್ವೆ ಟ್ರ್ಯಾಕ್ ಬಂದಲ್ಲ ಇಷ್ಟೇ ಸರ್. ಇದು ತೊಗೊಂಡಿದ್ದು ಸರ್. ಯಾರು ಎಲ್ಲಿ ತೊಗೊಂಡಿದ್ದು ಪ್ರಾಪರ್ಟಿ ತೋರಿಸಿ, ತೊಗೊಂಡಿದ್ದು ತೋರಿಸಿ. ಮ್ಯಾಪ್ ನನಗೂ ಬೇರೆ ತುಂಬಾ ಕಾಣ್ತದೆ. ನನಗೆ ಬೇಕಾದ ಸೈನ್ ಆಗಿದೆ. ಸೈನ್ ಏನಕ್ಕೆ ಆಗಿದೆ? ಸೈನ್ ಏನಕ್ಕೆ ಆಗಿದೆ? ಮ್ಯಾಪ್ ಇಷ್ಟು ಲ್ಯಾಂಡ್ ರೈಲ್ವೆ ಜಾಗ ಅಂತ ಆಯ್ತು. ಈ ಜಾಗ ರೈಲ್ವೆ ಎಲ್ಲಿ ತಾನೇ ಇದೆ? ನಂಬರ್ ಇದೆ ನೋಡ್ರಿ. ನೋಡಪ್ಪ, ಇದು ರೈಲ್ವೆ ಜಾಗನಾ? ಈ ರೋಡ್ ಯಾರ್ದಿದು ಸರ್? ಇದು ಹೊರಗಿರೋದು ಪಬ್ಲಿಕ್ ರೋಡ್ ಅಷ್ಟೇ ಕೇಳ್ತಿರೋದು. ಅದ್ರೊಳಗಡೆ ನಾವು ಹೋಗ್ತೇವೆ. ಹೌದಾ? ಅದ್ರೊಳಗಡೆ ನಾವು ಹೋಗ್ತಾ ಇಲ್ಲ. ಹೋಗ್ತಿರೋದು ಇಲ್ಲೇ ಹೋಗ್ತಾರೆ ಸರ್. ಹಿಂಗೆ ಟರ್ನ್ ಆಗ್ತದೆ. ನೋಡಪ್ಪ, ಅದು ನೀನ್ ಹೇಳೋದು ಈಸಿ ಅಲ್ಲ. ಅದು ಗೊತ್ತಾಯ್ತಾ? ಈಗ ನೋಡಪ್ಪ, ನನಗೆ ಅಷ್ಟೇ, ನನಗೆ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾ ಇದೆ. ಜನರಿಗೆ ಸಮಸ್ಯೆ ಆದರೆ ನಾನಿಲ್ಲಿ ಬಿಸ್ನೆಸ್ ಕೊಡಂಗಿಲ್ಲ. ಗೊತ್ತಾಯ್ತಾ? ನನಗೆ ಏನಿದೆ, ಈ ಕಡೆಯಿಂದ ಹಾಕೋರಿ. ನೀವು ಈಗ ತಿರುಗಿ ಅಲ್ಲಿಗೆ ಬರಬೇಕಾ? ಈಗ ಟರ್ನ್ ಮಾಡಿ ಎಲ್ಲಿಗೆ ಬರ್ಬೇಕು? ಇವಾಗ ನೀವು ಎಲ್ಲಿಗೆ ಬರ್ಬೇಕು? ಟರ್ನ್ ಮಾಡಿ ಈಸಿ ಗೋಯಿಂಗ್ ಅಲ್ವಾ? ಪೆನ್ಸಿಲ್ ಇದೆಯೇನಪ್ಪ? ಇಲ್ಲ. ಆಯ್ತು, ಇವಾಗ ನಾವು ಇಲ್ಲಿಂದ ಲೋಡ್ ಮಾಡ್ತೀವಾ? ಕರೆಕ್ಟಾ? ಈಗ ನೋಡ್ರಿ, ತಾವೇನಿದ್ದೀರಿ? ರೈಲ್ವೆದವರಾ? ಮಾತಾಡಕ್ ಬರ್ತದಿಲ್ಲ ನಿನಗೆ? ಡಿಪಾರ್ಟ್ಮೆಂಟ್ ಬೇರೆ ಇದೆ ಸರ್. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅವ್ರು ಯಾರು? ಇಲ್ಲಿ ಆಟ ಆಡೋದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದು ಗೊತ್ತಾಗ್ತದೆ ಇಲ್ಲ? ಗೊತ್ತಾಗುತ್ತೆ ಸರ್. ಜಾಗ ಮಾತ್ರ ಗೊತ್ತಾಗುತ್ತೆ ಸರ್ ನಮಗೆ. ಮತ್ತೆ ನಾನೇನು ಕೇಳಕತ್ತೀನಿ ನಿನ್ಗೆ? ಆಕಾಶದ ನಕ್ಷತ್ರ ಕೇಳಕತ್ತೀನಿ. ಹಿಡ್ಕೋ ಇದು. ಅವ್ರು ಯಾಕೆ ಮಾತಾಡ್ತಾರೆ ಬಂದು ಇಲ್ಲಿ? ನೀವು ನಿಮ್ದು ಕ್ಲಾರಿಫಿಕೇಶನ್ ಕೇಳಿದಾಗ ನೀವು ಮಾತಾಡ್ಬೇಕು. ನೀವು ಕಂಪ್ನಿಯವ್ರು ಅಷ್ಟೇ. ನಿಮ್ಗೆ ಏನು ಬೇಕು? ನಿಮ್ಮ ಮಟೀರಿಯಲ್ಗೆ ಲೋಡಿಂಗ್ ಅನ್ಲೋಡಿಂಗ್ ರೋಡ್ ಕೊಡ್ಬೇಕಷ್ಟೇ. ಹೌದಲ್ವಾ? ನೀವು ಎಂಟರ್ಫೇರ್ ಆಗಬಾರ್ದು. ಕ್ಲಿಯರಾ? ಈಗ ಇದು ಎಲ್ಲಿಂದ ಲೋಡ್ ಆಗ್ತದೆ? ಇಲ್ಲಿ ಇದು ರೈಲ್ವೆ ಟ್ರ್ಯಾಕ್. ಇದು ಎಲ್ಲಿಂದ ಲೋಡ್ ಆಗ್ತದೆ? ಇಲ್ಲಿಂದ ಲೋಡ್ ಆಗುತ್ತೆ. ಆಯ್ತಪ್ಪ, ಇಲ್ಲಿಂದ ಲೋಡ್ ಆಗ್ತದೆ. ಇಲ್ಲಿ ಆಗ್ತದ ಏನ್ ಇಲ್ಲಿ ಆಗ್ತದೆ? ಏನ್ ಇಲ್ಲಿ ಆಗ್ತದೆ? ಇಲ್ಲಿಂದ ಇಲ್ಲಿವರೆಗೂ ಆಗುತ್ತೆ. ಆಯ್ತು, ಇದೆಲ್ಲ ಲೋಡಿಂಗ್ ಪಾಯಿಂಟ್ ಇವಾಗ. ಹೌದಾ? ರೈಟ್. ಇವಾಗ ಇಲ್ಲಿಂದ ಲೋಡ್ ಆಗಿ ಹಿಂಗೆ ಈ ರೋಡ್ ಟ್ರ್ಯಾಕ್ ಚೇಂಜ್ ಮಾಡ್ಕೊಂತೀರಿ ನೀವು. ಇಲ್ಲಿಂದ ಗಾಡಿ ಕಡೆ ಮತ್ತೆ ಹಿಂಗೆ ಬರ್ತದೆ. ಹಿಂಗೆ ಬಂದು ಎಲ್ಲಿ ಹೋಗ್ತದೆ ಅದು? ಈ ಕಡೆಯಿಂದ ಮುಂದೆ ಬಂದು ಮುಂದೆ ಕ್ರಾಸ್ ಆಗುತ್ತೆ. ಇಲ್ಲಿ ಬರ್ತದೆ. ಎಲ್ಲಿದೆ ಬ್ರಿಡ್ಜ್? ಈ ಬ್ರಿಡ್ಜಾ? ಎಲ್ಲಿದೆ ಬ್ರಿಡ್ಜ್ ಅದು? ಈ ಬ್ರಿಡ್ಜ್ ಕ್ರಾಸ್ ಆಗುತ್ತೆ. ಭಾಷಾ, ಈಗ ನೀವು ನೋಡಿ ಪಿ ಡಿ ಮೇಡಮ್ ಅವ್ರೆ, ಇದು ರೋಡ್ ಕ್ರಾಸಿಂಗ್ ಪ್ರಾಬ್ಲಮ್. ಅವ್ರ ಮನೆ ಸ್ಟ್ರೈಕ್ ಕೂತಿರೋದು ಇಲ್ಲಿ. ಪೆನ್ಸಿಲ್ ಇದೇನಪ್ಪ? ನಮ್ಮ ಗಾಡಿ ಪೆನ್ಸಿಲ್ ಕೊಡಿ. ಈಗ ಅವ್ರು ಇಲ್ಲಿ ಸ್ಟ್ರೈಕ್ ಕೂತಿರೋದು, ಇಲ್ಲಿ ಕೂತಿರೋದು. ಕರೆಕ್ಟ್ ಪಾಷಾ? ಹಾಂ, ಹೋಗ್ತಾ ಇದೆ ಅಂತ ಕೂತಿದ್ರು. ಹೌದಲ್ರಿ? ಹಾಂ. ಇವಾಗ ಇಲ್ಲಿ ನಿಂತ್ಕೊಂಡಿವಿ ಅಂತ ನಾನು ತಿಳ್ಕೊತೀನಪ್ಪ. ಓಕೆನಾ? ಇವಾಗ ಇವ್ರು ಏನು ಮಾಡ್ತಾರೆ? ಲೋಡಿಂಗ್ ಇಲ್ಲಿದ್ದ ಇಲ್ತಾನೆ. ಇದೇನು ಎರಡು ಎಕ್ಸ್ಟ್ರಾ ತೊಗೊಂಡ್ರಲ್ಲ, ಇದೆಲ್ಲ ಲೋಡ್ ಆಗೋ ಪಾಯಿಂಟ್ ಇದು. ಲೋಡಿಂಗ್ ಪಾಯಿಂಟ್, ಅನ್ಲೋಡಿಂಗ್ ಪಾಯಿಂಟ್ ಇದು. ಕರೆಕ್ಟ್ ಏನಪ್ಪ? ರೈಲ್ವೆ ಒಳಗಡೆ ಸರ್. ಆಯ್ತು, ರೆಡ್ ಒಳಗಡೆನೆ ಅನ್ಕೋ. ಆಯ್ತು, ಇದು ರೋಡು. ಹಾಂ, ಇವಾಗ ಇಲ್ಲಿಂದ ತೊಗೊಂಡು ನೀವು ಇಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂತ ಮತ್ತೆ ಇದ್ರೊಳಗಡೆನೆ ಬರ್ತೀರಿ. ಈ ಕಡೆ ಬಂದು ಎಲ್ಲಿ ಕಳಿಸ್ತೀರಿ? ಬಂದು ಸರ್ ಇಲ್ಲಿ ಆ ಕಡೆ ಊರು ದಾಟಬೇಕು ಸರ್. ದಾಟಿದ ಮೇಲೆ ರೈಟಿಗೆ ಬಂದು ಆ ರೋಡ್ ಅಲ್ಲಿ ಹೋಗೋಣ ಸರ್. ಇವಾಗ ಹಿಂಗೆ ಬಂದು ಬೈಪಾಸ್ ಎಲ್ಲಿ ಬೈಪಾಸ್ ಜಾಯ್ನ್ ಆಗಲ್ಲ. ಬೈಪಾಸ್ಗಿಂತ ಮುಂಚೆನೆ ಲಕ್ಷ್ಮೀ ಧಾಬಾ ಐತಲ್ಲ, ಅಲ್ಲಿ ಸೈಡಿಗೆ ಬರ್ತಾರೆ. ಇದೇನಪ್ಪ ಬೈಪಾಸ್? ವಿಲೇಜ್ ಇದೆಯಲ್ಲ ಯಾವುದೊಂದು ನಗರಂಗೆರೆ ಸರ್. ಅಲ್ಲಿಲ್ಲ ಸರ್, ಈ ಕಡೆನೇ ಬರುತ್ತೆ ಸರ್. ಅದು ಲಕ್ಷ್ಮೀ ಧಾಬಾ. ಇದ್ರಾಗ ಹೇಳಕ್ ಬರ್ತಿಲ್ಲ ಸರ್ ನನಗೆ. ಮುಂದೆ ತೋರಿಸ್ತೀನಿ ಸರ್. ಆಯ್ತು, ಇವಾಗ ಈ ಕಡೆ ಬರ್ತದೆ. ನಾನು ಹೇಳ್ತಾ ಇರೋದು ಇಷ್ಟೇ, ರೈಲ್ವೆದವ್ರಿಗೆ ಇಲ್ಲಿ ಪರ್ಮಿಷನ್ ಕೊಟ್ಟು ಇದೆಲ್ಲ ಮಾಡೋ ಬದಲು ಈ ರೋಡ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ನೀವು ಇಲ್ಲಿಂದ ಕ್ರಾಸ್ ಮಾಡ್ಕೊಂಡ್ರೆ ಆಯ್ತಲ್ವಾ? ಸರಿ, ನಿಮ್ಮ ಇದೆ ಸರ್. ನಿಮ್ದಲ್ಲಿ ಮನೆ ಆ ಕಡೆ
ಮನೆಯವ್ರು ಕೇಳಿದ್ರೆ ಏನು ಪ್ರಾಬ್ಲಮ್? ಮನೆಯವರಲ್ಲ, ಈ ಮನೆಯವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಫೋಟೋ ತಗೋಪ್ಪ, ಅದು ಫೋಟೋ ತಗೋ, ನೀನು ತಗೋ, ಅಲ್ಲಿ ನಿಂತ್ಕೊಂಡು ಆ ಫೋಟೋ ತಗೋತಾ ಇದ್ದಾರೆ ಅವರು. ಫೋಟೋ ತಗೋ.